ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ನೀಲೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವವು ಫೆಬ್ರವರಿ 24ರಂದು ಜರುಗಲಿದೆ ಎಂದು ದೇವಸ್ಥಾನ ಧರ್ಮಾಧಿಕಾರಿ ಪರಮ ಪೂಜ್ಯ ಶರಣಯ್ಯ ಸ್ವಾಮಿ ಹಿರೇಮಠ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ನೀಲೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು, ಫೆಬ್ರವರಿ 14ರಿಂದ 24ರವರೆಗೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಸಮಾರಂಭ ಏರ್ಪಡಿಸಲಾಗಿದೆ. ಫೆಬ್ರವರಿ 24ರಂದು ಜಾತ್ರೆಯ ಕೊನೆಯ ದಿನ ಪುರಾಣ ಮಂಗಲ ದೀಪೋತ್ಸವ ಹಾಗೂ ಧರ್ಮಸಭೆ ಜರುಗಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಯಂಕಂಚಿಯ ಅಭಿನವ ರುದ್ರಮುನಿ ಶಿವಾಚಾರ್ಯರು, ಆಳನ್ನ ಸಿದ್ದಲಿಂಗ ಶಿವಾಚಾರ್ಯರು ಸೇರಿದಂತೆ ಅನೇಕ ಮಠಾಧೀಶರು, ರಾಜಕೀಯ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. 2024ರಂದು ಶ್ರೀ ಗುರು ನೀಲಕಂಠೇಶ್ವರ ಮಠದಲ್ಲಿ ನಮ್ಮ ಮಠದಲ್ಲಿ ಕಲಬುರಗಿ ಶರಣಬಸವೇಶ್ವರ ಮಹಾಪುರಾಣವನ್ನು ಜರುಗುತ್ತಿದೆ. ಆ ಪುರಾಣವನ್ನು ಶಿವಲಿಂಗಯ್ಯ ಶಾಸ್ತ್ರಿಗಳು ಗರೂರು ಅವರ ಅಮೃತವಾಣಿಯಿಂದ ಹಾಗೂ ಸಂಗೀತ ಸೇವೆ ಶಿವರುದ್ರಯ್ಯ ಗವಾಯಿಗಳು ಹಾಗೂ ತಬಲಾ ಚತುರಂತ ಶಾಂತಕುಮಾರ್ ಜೇವಡಿ ಇವರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ತರಹವಾಗಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯ್ಯಪ್ಪಂಗಳು ಬಂದು ಆಶೀರ್ವದಿಸುತ್ತಿದ್ದಾರೆ. ಪರಮ ಪೂಜ್ಯರ ಅಪರ ದೇವಮಂತ್ರಿ ಮಾರ್ಗದರ್ಶನ, ಅಫಜಲ್ಪುರ ಪೂಜ್ಯರು, ಕಡಗಂಚಿ ಪೂಜ್ಯರು ಹಾಗೂ ಅಂದೋಲ ಪೂಜ್ಯರು, ಅದೇ ತರಹವಾಗಿ ಚಿನ್ಮಯಗಿರಿ ಪೂಜ್ಯರು, ನಿರ್ಗುಣಿ ಹವಾಮಲಿನಾಥ ಮಹಾರಾಜ ಎಲ್ಲ ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ಶ್ರೀಮಠದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮ ನಡೀತಿದೆ. ಅದೇ ತರಹವಾಗಿ ನಮ್ಮ ಮಠದಲ್ಲಿ ದಿನಾಲು ರುದ್ರಾಭಿಷೇಕ, ಹೋಮ, ಹವನಗಳು ಇವೆಲ್ಲವೂ ನಡೀತಾ ಇದೆ. ಇಂಥ ಸತ್ಕಾರ್ಯಕ್ಕೆ ಪ್ರತಿಯೊಂದು ನಿಮ್ಮ ಸುದ್ದಿ ಮಾಧ್ಯಮದ ಬಹಳ ಅತ್ಯವಶ್ಯಕತೆ ಒಂದು ಸಹಾಯ ನಮಗೆ ಬೇಕು. ಅದಕ್ಕೆ ನಿಮ್ಮ ಸಹಾಯದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಪತ್ರಿಕಾ ಮಾಧ್ಯಮದಲ್ಲಿ ಇನ್ನೊಂದೇನಂತಂದರೆ, ನಮ್ಮ ಮಠದಿಂದ ಬಂಗಾರದ ಅಂಗಾರ ಅನ್ನುವಂಥ ಶ್ರೀಮಠದಿಂದ ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಹನುಮಂತ ಮಳಲಿ ಅವರಿಗೆ ಮಠದಿಂದ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಅದು 23ನೇ ಸುದ್ದಿಗೋಷ್ಠಿಯಲ್ಲಿ ಶರಣಗೌಡ ಪಾಟೀಲ್ ಪಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.